ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನಸವಿರ್ಚನ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾವು ಪ್ರತಿನಿತ್ಯ ಬಟ್ಟೆಗಳನ್ನ ವಾಶ್ ಮಾಡ್ತಾ ಇರ್ತೀವಿ. ಸಾಧ್ಯವಾದಷ್ಟು ನಾವು ಹಗಲಿನಲ್ಲೇ ಒಣಗಿಸ್ಬೇಕು. ನೈಟ್ ಟೈಮು ಬಟ್ಟೆಗಳನ್ನ ನಾವು ಮಕ್ಕಳು ಬಟ್ಟೆ ಆಗಲಿ ದೊಡ್ಡವ್ರ ಬಟ್ಟೆ ಆಗಲಿ ಹೊರಗಡೆ ನಾವು ಸಂಜೆ ವೇಳೆ ರಾತ್ರಿ ವೇಳೆ ನಾವು ಹೋಲ್ ನೈಟು ಹೊರಗಡೆ ಬಿಡಬಾರ್ದು. ರಾತ್ರಿ ಹೊರಗಡೆ ಬಟ್ಟೆನ ಒಣಗಿಸೋದ್ರಿಂದ ಏನೆಲ್ಲ ಆಗೋವಂಥ ಸಾಧ್ಯತೆ ಇದೆ, ಏನೆಲ್ಲ ತೊಂದರೆಗಳಾಗತ್ತೆ ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ರಾತ್ರಿ ಬಟ್ಟೆನ ನಾವು ಹೊರಗಡೆ ಒಣಗಿಸ್ತಾ ಇದ್ದರೆ ಎಚ್ಚರವಾಗಿರಬೇಕು. ಇದರಿಂದ ಬಟ್ಟೆಯಲ್ಲಿ ಬ್ಯಾಕ್ಟೀರಿಯಾ ಕೀಟಗಳು ಬೆಳೆದು ಮಕ್ಕಳ ಆರೋಗ್ಯ ಕೆಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಗಲಿನಲ್ಲಿ ಬಟ್ಟೆಗಳನ್ನ ಒಣಗಿಸೋದು ಉತ್ತಮ. ಯಾಕೆಂದರೆ ಸೂರ್ಯನ ಕಿರಣಗಳು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ, ಜೊತೆಗೆ ಬಟ್ಟೆಗಳು ಬೇಗನೆ ಒಣಗುತ್ತೆ. ಇದರಿಂದ ಶುಚಿತ್ವ ಕೂಡ ಇರುತ್ತೆ. ರಾತ್ರಿಯಲ್ಲಿ ಬಟ್ಟೆಗಳ ಮೇಲೆ ಇಬ್ಬನಿಗಳು ಬಿದ್ದಿರುತ್ತೆ. ಅದು ಇಬ್ಬನಿ ಬೀಳೋದ್ರಿಂದ ತೇವ ಆಗಿರುತ್ತೆ, ಬಟ್ಟೆ ಫುಲ್ ಡ್ರೈ ಇರೋದಿಲ್ಲ. ಈ ತೇವಾಂಶವು ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್, ಶಿಲೀಂಧ್ರ ಈ ಥರದ ಬೆಳವಣಿಗೆಗೆ ಕಾರಣ ಆಗುತ್ತೆ. ಇದು ಮಕ್ಕಳ ಆರೋಗ್ಯಕ್ಕೆ ಅಪಾಯ ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು. ತೇವಾಂಶ ಇರೋ ಕಡೆ ಸೊಳ್ಳೆಗಳು, ಕೀಟಗಳು ಜಾಸ್ತಿ ಇರುತ್ತೆ. ಸೊ ಈ ಸೊಳ್ಳೆಗಳು, ಕೀಟಗಳು ಬಟ್ಟೆ ಮೇಲೆ ಕೂತ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಅಲ್ಲದೆ ಅವುಗಳು ಮೊಟ್ಟೆಗಳನ್ನ ಇಡುತ್ತೆ ಮತ್ತು ಕೊಳಕನ್ನು ಬಿಡುಗಡೆ ಮಾಡುತ್ತೆ. ಇದು ಮಕ್ಕಳ ಚರ್ಮಕ್ಕೆ ಆಗಲಿ ದೊಡ್ಡವರ ಚರ್ಮಕ್ಕೆ ಆಗಲಿ ಹಾನಿಯನ್ನು ಉಂಟು ಮಾಡುತ್ತೆ. ಈ ರೀತಿ ಆಗೋದ್ರಿಂದ ಅಲರ್ಜಿಗಳು ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಅಲರ್ಜಿ, ಚರ್ಮದ ಸಮಸ್ಯೆ ಎಲ್ಲ ಉಂಟಾಗುತ್ತೆ. ಸೊ ಇದರಿಂದ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭ ಕೂಡ ಉಂಟಾಗ್ಬೋದು. ಆದ್ದರಿಂದ ನಾವು ಬಟ್ಟೆಗಳನ್ನ ಪರಿಣಾಮಕಾರಿಯಾಗಿ ನಾವು ಒಣಗಿಸೋದಕ್ಕೆ ಸಾಧ್ಯವಾದಷ್ಟು ನಾವು ಡೇ ಟೈಮನ್ನೇ ಉಪಯೋಗಿಸ್ಕೋಬೇಕು. ಸೂರ್ಯನ ಬೆಳಕು ಮತ್ತು ಡ್ರೈ ವಾತಾವರಣ ಇರಬೇಕು, ಶುಷ್ಕ ವಾತಾವರಣ ಅತ್ಯಗತ್ಯ ಅಂತಲೇ ಹೇಳ್ಬೋದು. ಈ ಸೌಲಭ್ಯ ರಾತ್ರಿಯಲ್ಲಿ ಲಭ್ಯವಿರುವುದಿಲ್ಲ. ಯಾಕೆ ಅಂದರೆ ಬಟ್ಟೆಗಳು ಸಹ ಸಂಪೂರ್ಣವಾಗಿ ಒಣಗೋದಿಲ್ಲ. ರಾತ್ರಿ ವೆದರ್ ಕೂಡ ಚೇಂಜ್ ಇರುತ್ತೆ, ಕೂಲ್ ಇರುತ್ತೆ, ಹವಾಮಾನ ಇದ್ದಕ್ಕಿದ್ದಂಗೆ ಕೆಡೋವಂಥ ಸಾಧ್ಯತೆಯೇ ಇರುತ್ತೆ. ಮಳೆ ಬರೋ ಚಾನ್ಸಸ್ ಇರುತ್ತೆ. ಧೂಳು, ಕೆಸರು ಈ ರೀತಿ ಕೂಡ ಉಂಟಾಗಿ ಬಟ್ಟೆಗಳನ್ನ ಹಾಳು ಮಾಡುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಜೊತೆಗೆ ರಾತ್ರಿ ವೇಳೆ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿಗಳ ಒಂದು ಹಾವಳಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ನೆಗೆಟಿವ್ ಎನರ್ಜಿಯಿಂದ ಮಕ್ಕಳ ಆರೋಗ್ಯದ ಮೇಲೆ ಯಾವುದಾದ್ರೂ ಪರಿಣಾಮ ಬೀರ್ಬೋದು ಅನ್ನೋ ಎಚ್ಚರಿಕೆಯಿಂದ ಸಾಧ್ಯವಾದಷ್ಟು ನಾವು ಹಗಲಿನಲ್ಲೇ ಬಟ್ಟೆಗಳನ್ನ ಒಣಗಿಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಕೂಡ. ನನ್ನ ಈ ವಿಡಿಯೋ ಹೇಗಿತ್ತು? ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ರಾತ್ರಿ ಬಟ್ಟೆಯನ್ನು ಒಣಗಿಸೋದಿದ್ರೆ ಇವತ್ತಿಂದ ಸ್ಟಾಪ್ ಮಾಡಿ ಸಾಧ್ಯವಾದಷ್ಟು ಹಗಲಿನಲ್ಲಿ ಬಟ್ಟೆನ ಒಣಗಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.